ಈ 2026 ಕಟಕ ರಾಶಿಯವರಿಗೆ ಹೇಗಿದೆ ಫಲಾಫಲ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಇನ್ನು ಕೆಲವರಿಗೆ ಶ್ರಮವಿಲ್ಲದೆ ಎಲ್ಲ ಕೆಲಸಗಳು ಆಗ್ತವೆ, ಕೆಲವರು ಶ್ರಮಪಟ್ಟು ಕೂಡ ಕೆಲವು ಕೆಲಸಗಳು ಆಗೋದಿಲ್ಲ. ಕಟಕ ರಾಶಿಯವರಿಗೆ ಕೌಟುಂಬಿಕ ಜೀವನ, ವೈವಾಹಿಕ, ಪ್ರೇಮ, ಹಣಕಾಸು ಅಥವಾ ವೃತ್ತಿರಂಗದ ಜೀವನದಲ್ಲಿ ಯಾವೆಲ್ಲ ಏರಿಳಿತಗಳಿದ್ದಾವೆ. ಈ ವರ್ಷ ತುಂಬ ಕಷ್ಟಪಟ್ಟು ಬಂದಿದ್ದೀರಿ ಕಟಕ ರಾಶಿಯವರು. ಹೋದ ವರ್ಷ ಎಲ್ಲ ತುಂಬ ಕಷ್ಟಪಟ್ಟಿದ್ದೀರಿ. ಏನೇನು ನಿಮಗೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ, ಮನೆ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಏನೇನು ಕನ್ಸ್ಕೊಂಡಿದ್ದೀರೋ ಯೋಗ ಬಂದಾಗ ಯೋಗ್ಯತೆಯನ್ನು ಉಳಿಸ್ಕೋಬೇಕು. ಯೋಗ ಯೋಗ್ಯತೆ ಭಗವಂತ ಯೋಗ ಕೊಡ್ತಾನೆ. ಜೂಜಾಟವನ್ನು ತಪ್ಪಿಸಿ ಕಟಕ ರಾಶಿಯವರು ಈ ವರ್ಷ ಜೂಜಾಡಕ್ಕೆ ಹೋದರೆ ಮಲ್ಕೊಂಡ್ರಿ ಮಕಾಡೆ ಅಂತ ಹೇಳ್ತೇವೆ. ಆಗಲ್ಲ ರೀ, ಈಗ ಈ ವರ್ಷ ಚೆನ್ನಾಗಿರ್ತೀರಿ ಇಬ್ಬರು. ನಿಮಗೆ ಪರಿಹಾರವೇನು? ಅಶುಭವಾದಂತಹ ಮಾಸಗಳಲ್ಲಿ ತಿಂಗಳುಗಳಲ್ಲಿ ಪರಿಹಾರವೇನಪ್ಪ ಅಂದರೆ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಹಾಗೆ ಅಂತ ಹೇಳಿ ಈ 2026 ಕಟಕ ರಾಶಿಯವರಿಗೆ ಹೇಗಿದೆ ಫಲಾಫಲ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಕಟಕ ರಾಶಿ 2026 ಹೇಗಿದೆ? ಈ ಹೊಸ ವರ್ಷ ಬಂದಾಗ ಕೆಲವರು ಹೊಸ ಹೊಸ ಭರವಸೆಗಳಲ್ಲಿ ಹೊಸ ಜೀವನವನ್ನು ಬದುಕಬೇಕು ಅಂತ ಹೇಳಿ ಕನಸನ್ನು ಕಾಣ್ತಾರೆ. ಕೆಲವರು ಆ ಕನಸಿನಲ್ಲಿ ಯಶಸ್ಸನ್ನು ಪಡಿತಾರೆ, ಕೆಲವರು ಆ ಕನಸು ಈಡೇರಲಿಲ್ಲ ಅಂದರೆ ಮುಂದಿನ ವರ್ಷ ಮಾಡೋಣ ಅಂತ ಹೇಳಿ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಇನ್ನು ಕೆಲವರಿಗೆ ಶ್ರಮವಿಲ್ಲದೆ ಎಲ್ಲ ಕೆಲಸಗಳು ಆಗ್ತವೆ, ಕೆಲವರು ಶ್ರಮಪಟ್ಟು ಕೂಡ ಕೆಲವು ಕೆಲಸಗಳು ಆಗೋದಿಲ್ಲ. ಹಾಗಾದರೆ 2023ರಲ್ಲಿ ಕಟಕ ರಾಶಿಯವರಿಗೆ ಕೌಟುಂಬಿಕ ಜೀವನ, ವೈವಾಹಿಕ, ಪ್ರೇಮ, ಹಣಕಾಸು ಅಥವಾ ವೃತ್ತಿರಂಗದ ಜೀವನದಲ್ಲಿ ಯಾವೆಲ್ಲ ಏರಿಳಿತಗಳಿದ್ದಾವೆ, ಹಾಗೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆಯಾ, ವಿವಾಹಿತರಿಗೆ ಯಾರಿಗೆ ಸಂತಾನವಾಗಿಲ್ಲ ಸಂತಾನ ಭಾಗ್ಯ ಇದೆಯಾ, ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಈ 2023 ಕಟಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ವರ್ಷ. ರಾಜಯೋಗ ಇದೆ ನಿಮಗೆ. 4 ಈ ಗ್ರಹ ಸಂಚಾರ, ಶನಿ ಮತ್ತು ಗುರುಗಳ ಸಂಚಾರದಿಂದ ನಿಮಗೆ ಅತ್ಯುನ್ನತವಾದಂಥ ರಾಜಯೋಗ ಕಟಕ ರಾಶಿ. ಈ ವರ್ಷ ಪೂರ್ತಿ ತುಂಬ ಚೆನ್ನಾಗಿರ್ತೀರಿ. ಗಜಕೇಸರಿ ಯೋಗ ಕೂಡ ನಿಮಗೆ ಇದೆ ಕಟಕ ರಾಶಿಯವರಿಗೆ. ಈ ಗುರು 2026ರಲ್ಲಿ ನಿಮ್ಮ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಿಮಗೆ ಅತ್ಯುನ್ನತ ರಾಜನ ಈ ಗುರುಬಲ ಇದ್ದಾಗ ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೊರಟೋಗ್ತಾರೆ. ಹಾಗಾಗಿ ಕಟಕ ರಾಶಿಯವರು ರಾಜಯೋಗವನ್ನು ಪಡಿತೀರಿ. ಈ ಶನಿಯು ಮೀನರಾಶಿಯಲ್ಲಿ ಹಿಮ್ಮುಖಲಾಗಿದ್ದಾರೆ, ಸ್ವಲ್ಪ ಏರಿಳಿತಗಳನ್ನು ಕೊಡ್ತಾರೆ. ರಾಹು ಕೇತು ನವೆಂಬರ್ ತಿಂಗಳಲ್ಲಿ ಕುಂಭ ಮತ್ತು ಕರ್ಕಾಟಕ ರಾಶಿಯವರೇ ಪ್ರವೇಶವನ್ನು ನಿಮ್ಮ ರಾಶಿಗೆ, ಯಾವಾಗ ನವೆಂಬರ್ ತಿಂಗಳಲ್ಲಿ ಕೇತು ಅವರು ನಿಮ್ಮ ರಾಶಿಗೆ ಪ್ರವೇಶವನ್ನು ಪಡ್ತಾರೆ. ಕೇತು ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ವರ್ಷವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗ ಇದೆ ಅಂತ ಹೇಳಬಹುದು. ಹೇಗೆ? ವೃತ್ತಿರಂಗದಲ್ಲಿ ಉನ್ನತವಾದಂಥ ಅಧಿಕಾರವನ್ನು ಪಡಿತೀರಿ, ಬಡ್ತಿಯನ್ನು ಪಡಿತೀರಿ. ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಬಂದಿದ್ದೀರಿ ಕಟಕ ರಾಶಿಯವರು. ಹೋದ ವರ್ಷ ಎಲ್ಲ ತುಂಬ ಕಷ್ಟಪಟ್ಟಿದ್ದೀರಿ. ಆ ಶನಿ ಮತ್ತು ಗುರುವಿನ ಸ್ಥಾನ ಪಲ್ಲಟದಿಂದ ನಿಮಗೆ ಆ ವರ್ಷ ನಿಮಗೆ ಅಷ್ಟೊಂದು ಶ್ರೇಯಸ್ಕರವಾಗಿಲ್ಲ. ಆದರೆ 2026 ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗ ಇದೆ. ನಿಮ್ಮ ಯಾರು ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಉನ್ನತ ಅಧಿಕಾರವನ್ನು ಪಡಿತಾರೆ. ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವರು, ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರು ಈ ವರ್ಷ ಮಾಡಿರಿ. ಹೋದ ವರ್ಷ ಎಲ್ಲ ಕಷ್ಟಪಟ್ಟಿದ್ದೀರಿ, ಸಾಲ ಸೋಲ ಎಲ್ಲ ಮಾಡ್ಕೊಂಬಿಟ್ಟಿದ್ದೀರಿ. ಈ ವರ್ಷ ಸಾಲ ತೀರಿಸ್ತೀರಿ. ಏನೇನು ನಿಮಗೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ, ಮನೆ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಏನೇನು ಕನ್ಸ್ಕೊಂಡಿದ್ದೀರೋ ಅವೆಲ್ಲವೂ ಕೂಡ ನಿಮ್ಮ ಮನೆದೇವರ ಆಶೀರ್ವಾದದೊಂದಿಗೆ ನೆರವೇರುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಅವಿವಾಹಿತರಿಗೆ 2026 ಅತ್ಯುನ್ನತವಾಗಿರ್ತಕ್ಕಂತಹ ಮಾಸ. ಯಾರಿಗೆ ವಧು, ಯಾರಿಗೆ ವರ, ಯಾರಿಗೆ ಮದುವೆ ಆಗಿಲ್ಲ ಎಲ್ಲರಿಗೂ ಕೂಡ ಮದುವೆ ಆಗುವಂತಹ ಯೋಗ ಕಟಕ ರಾಶಿಯವರಿಗೆ. ಯಾವತ್ತೂ ಯೋಗ ಬಂದಾಗ ಯೋಗ್ಯತೆಯನ್ನು ಉಳಿಸ್ಕೋಬೇಕು. ಯೋಗ ಯೋಗ್ಯತೆ ಭಗವಂತ ಯೋಗ ಕೊಡ್ತಾನೆ. ಯೋಗ್ಯತೆ ನಮ್ಮಲ್ಲೇ ಇರ್ತದೆ. ಅಂದರೆ ಒಳ್ಳೆಯದನ್ನು ಬಳಸ್ಕೊಳ್ಳೋ, ಯಾವ ರೀತಿ ಬಳಸ್ಕೊಬೇಕು ಅಂತಕ್ಕಂಥದ್ದು ಯೋಗ್ಯತೆ ಅಂತ ಕರಿತೀವಿ. ಹಾಗಾಗಿ ಬಂದಂಥ ಸಮಯವನ್ನು ನಾವು ಮೊದಲನೇ ವಾಕ್ಯದಲ್ಲೇ ಹೇಳ್ತೇವೆ. ಕೆಲವರಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಬಳಸ್ಕೊಳ್ಳೋಕ್ಕಾಗಲ್ಲ, ಕೆಲವರು ಅವಕಾಶ ಇಲ್ಲದಾರೆ ಕೊರಗ್ತಾ ಇರ್ತಾರೆ. ನಿಮಗೀಗ ಅವಕಾಶವಿದೆ, ಒಳ್ಳೆಯ ಅವಕಾಶವಿದೆ. ಎಲ್ಲ ಸದ್ವಿನಿಯೋಗವನ್ನು ಮಾಡಿಕೊಳ್ಳಿ. ಒಳ್ಳೆಯ ಅವಕಾಶಗಳು ಹಣಕಾಸಲ್ಲಾಗ್ಬೋದು, ವೃತ್ತಿರಂಗದಲ್ಲಾಗ್ಬೋದು, ವ್ಯಾಪಾರ ಎಲ್ಲವೂ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಮಾಸ ಇದ್ದಾಗ ನೀವು ಅದನ್ನು ಬಳಸ್ಕೊಬೇಕು. ಸದ್ವಿನಿಯೋಗವನ್ನು ಮಾಡಿ. ಅನಾವಶ್ಯಕವಾದ
ಖರ್ಚುಗಳನ್ನು ಮಾಡ್ತಕ್ಕಂಥದ್ದು. ಜೂಜಾಟವನ್ನು ತಪ್ಪಿಸಿ. ಕಟಕ ರಾಶಿಯವರು ಈ ವರ್ಷ ಜೂಜಾಡಕ್ಕೆ ಹೋದರೆ ಮಲ್ಕೊಂಡ್ರಿ ಮಕಾಡೆ ಅಂತ ಹೇಳ್ತೇವೆ. ಯಾರು ಜೂಜಾಟ, ಕೆಲವು ದೊಡ್ಡ ದೊಡ್ಡ ಜೂಜುಗಳಲ್ಲಿ ಬಂಡವಾಳಗಳನ್ನು ಹಾಕ್ತಕ್ಕಂಥದ್ದು ಅವೆಲ್ಲ ನೀವು ಮಾಡಿದ್ರೆ ಮಕಾಡೆ ಮಲ್ಕೊಂಡ್ಬಿಡ್ತೀರ. ಬಂದಿದ್ದು ಯೋಗ ಕೂಡ ಯೋಗ್ಯತೆ ಇಲ್ಲ ಅಂತೇಳಿ ಕಿತ್ಕೊಂಡು ಹೊರಟೋಗುತ್ತೆ. ಅದಕ್ಕೆ ಹೇಳ್ತೇವೆ, ಯೋಗ ಬಂದಾಗ ಯೋಗ್ಯತೆಯಾಗಿ ಸ್ವೀಕಾರ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತೇವೆ. ಹಾಗೆ ಕೌಟುಂಬಿಕ ಜೀವನ, ನಿಮಗೆ ಕೌಟುಂಬಿಕವಾಗಿ ಹೋದ ವರ್ಷ ಯಾರ್ಯಾರು ಡೈವರ್ಸ್ ನಿಂತಿತ್ತು, ಡೈವರ್ಸ್ ಆಗಕ್ಕೆ ಅಪ್ಲೈ ಮಾಡಿರ್ತೀರಾ, ಆಗಲ್ಲ ರೀ. ಈಗ ಈ ವರ್ಷ ಚೆನ್ನಾಗಿರ್ತೀರಿ ಇಬ್ಬರು, ಡೈವರ್ಸೇ ಆಗಲ್ಲ ನಿಮಗೆ, ಅಷ್ಟೊಂದು ಯೋಗ ಇದೆ ನಿಮಗೆ. ಸ್ವಾಮಿ ನಾವು ಹೋದ ವರ್ಷ ಎಲ್ಲ ಗಂಡ ಹೆಂಡತಿ ಹೇಳಿ ಕೋರ್ಟ್ ಮೆಟ್ಲೆತ್ಬಿಟ್ಟಿದ್ದೀವಿ, ಆಗಲ್ಲ ಬಿಡ್ರಿ ಈ ವರ್ಷ. ಯಾಕೆಂದರೆ ನಿಮ್ಮ ರಾಜ ಗಜಕೇಸರಿ ಈ ಗುರು ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಸಾಮರಸ್ಯ ದಂಪತಿಯ ಜೀವನ ಚೆನ್ನಾಗಿರ್ತದೆ. ನೀವು ಅದರಿಂದ ದೂರ ಪ್ರಯಾಣಗಳು, ಅವರಿಗೆ ಒಳ್ಳೆಯ ವಸ್ತ್ರ ವೈಡೂರ್ಯಗಳನ್ನು ಕೊಡಿಸ್ತಕ್ಕಂಥ ಯೋಗ. ತುಂಬ ಕಷ್ಟಪಟ್ಟಿದ್ದೀರಿ ಕಟಕರಾಶಿ ಹೋದ ವರ್ಷ, ಈ ವರ್ಷ ಕೌಟುಂಬಿಕವಾಗಿ ಕೂಡ ನಿಮಗೆ ಚೆನ್ನಾಗಿದೆ. ದೂರ ಪ್ರಯಾಣದ ಯೋಗ ಕೂಡ ನಿಮಗೆ ಇದೆ. ಕಟಕರಾಶಿಯವರಿಗೆ ದೂರ ಪ್ರಯಾಣದ ಯೋಗ ಕೂಡ ಇದೆ. ಹಾಗೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿ ಜೀವನಕ್ಕೆ ಅತ್ಯುನ್ನತವಾಗಿರ್ತಕ್ಕಂತಹ ವರ್ಷ. ನೀವೇನೇನು ಅಂದ್ಕೊಂಡಿದ್ದೀರಿ, IAS ಪಾಸ್ ಮಾಡಬೇಕು ಸ್ವಾಮಿ, ಬರೆದಿದ್ದೀವಿ, ನನ್ನ ಮಗ IPS ಮಾಡ್ತಾ ಇದ್ದಾರೆ, ಎಲ್ಲ ಏನೇನು ಸ್ಪರ್ಧಾತ್ಮಕ ಸರ್ಕಾರಿ ನೌಕರಿ ಏನೇನು ಬೇಕು ಎಲ್ಲವೂ ಪಡಿತಕ್ಕಂಥ ಮಾಸ ಕಟಕ ರಾಶಿಯವರಿಗೆ. ಹಾಗಿದ್ದರೆ ನಿಮಗೆ ಪರಿಹಾರವೇನು? ಅಶುಭವಾದಂತಹ ಮಾಸಗಳಲ್ಲಿ ತಿಂಗಳುಗಳಲ್ಲಿ ಪರಿಹಾರವೇನಪ್ಪ ಅಂದರೆ ಏನಿಲ್ಲ, ನೀವು ಸಿಂಪಲ್ಲಾಗಿ ನಿಮ್ಮ ಮನೆದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಕೆಲವರು ಮನೆದೇವ್ರನ್ನೇ ಮನೇಲಿರ್ತಕ್ಕಂಥ ದೇವ್ರು ಬಿಡ್ತೀವಿ, ಊರು ತುಂಬ ದೇವ್ರು ಸುತ್ಕೊಂಡ್ಬರ್ತೀವಿ. ಮನೆಗಿರೋ ತಂದೆ ತಾಯಿಗೆ ನಮಸ್ಕಾರ ಹಾಕಲ್ಲ, ಊರು ತುಂಬ ಎಲ್ಲ ದೇವ್ರುಗಳು ನಮಸ್ಕಾರ ಮಾಡ್ಕೊಂಡ್ಬರ್ತೀರಿ. ಹಾಗಾಗಿ ಕಟಕ ರಾಶಿಯವರು ಮನೆದೇವರನ್ನು ಚೆನ್ನಾಗಿ ಆರಾಧನೆ ಮಾಡಿ, ಅದರಿಂದ ನಿಮಗೂ ಕೂಡ ಹೆಚ್ಚಿನ ಫಲಾಫಲಗಳು ನಿಮಗೆ ದೊರಕುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ.